ನಮಸ್ಕಾರ ನಕ್ಕಣ್ಣವ್ರೆ, ಚೆನ್ನಾಗಿದ್ದೀರಾ? ನಮಸ್ತೆ ಸ್ವಾಮಿ, ಯಾವಾಗ ಬಂದ್ರಿ? ನಾನು ಬೆಳಿಗ್ಗೆ ಬಂದೆ. ನೀವು ಬಂದು ಎಷ್ಟು ದಿನ ಆಯಿತು? ಬಂದು 3 ದಿನ ಆಗಿದೆ. ಒಟ್ಟು ಎಷ್ಟು ವರಿ ಹಾಕಿದ್ರಿ? 5 ಹಾಕಿದ್ವಿ ಸರ್, ಅದರಲ್ಲಿ 3 ಮಾರಿದ್ವಿ. ವ್ಯಾಪಾರಗಳು ಇವತ್ತು ನಿನ್ನೆ ನಡೀತು. ಸಿದ್ಧಗಂಗೆ ಜಾತ್ರೆ ಮಹಿಮೆ ಸಿಕ್ಕಾಪಟ್ಟೆ. ಜನ ಏನೋ ಬಿಟ್ಟು ಹೋಗ್ಲಾರ್ದೇನೆ ಇನ್ನೂ 1-2 ದಿವಸ ಕಾಯಕ್ಕೆ ಇದ್ದಾರೋ ಏನೋ. ಯಾಕಂದ್ರೆ ಇದೆಲ್ಲಾನು ನಮ್ಮ ಶಿವಕುಮಾರ ಸ್ವಾಮಿಗಳ ಪ್ರಭಾವ. ಶಿವಕುಮಾರ ಸ್ವಾಮಿಗಳು ಮಾಗಡಿ ತಾಲೂಕು ವೀರಾಪುರದಿಂದ ಬಂದು ಅವ್ರ ಮನಸ್ಸಿನಲ್ಲಿ ಆ ತಾಲೂಕಿನಲ್ಲಿ ಹಳ್ಳಿಕಾರ ಬೆಳೆಸುವಂತ ಒಂದು ರಕ್ತ ಇತ್ತೋ ಏನೋ. ಇಲ್ಲಿ ವಿದ್ಯಾರ್ಥಿಯಾಗಿ ಬಂದು ಗುರುಗಳಾಗಿ, ಪೀಠಾಧಿಪತಿಗಳಾಗಿ, ನಡೆದಾಡೋ ದೇವರಾಗಿ, ತ್ರಿವಿಧ ದಾಸೋಹಿಗಳಾಗಿ ಅನೇಕ ಜನಕ್ಕೆ ವಿದ್ಯಾದಾನ ಮಾಡಿ ಇವತ್ತು ಶಿವೈಕ್ಯ ಆಗಿದ್ದಾರೆ. ಅವ್ರನ್ನ ನೆನ್ಕೊಂಡು ಅವ್ರ ಜಾಗದಲ್ಲಿ ಮಲಕ್ಕೊಂಡು ಏನೋ ಒಂದು ತುತ್ತು ತಿಂದು ಅವ್ರನ್ನ ಸ್ಮರಣೆ ಮಾಡಬೇಕು ಅಂತ. ಕಾರಣ ಏನಂದರೆ, ಅವರು ಈ ಬೆಟ್ಟದ ಗವಿಯಲ್ಲಿ ಸಿದ್ದೇಶ್ವರರು ಧ್ಯಾನ ಮಾಡುವಾಗ ಅವ್ರನ್ನ ಕಂಡು ಅವರು ಲೀನ ಆಗಿದ್ರೋ ಏನೋ. ಅವರು ಬ್ರಹ್ಮಚಾರಿಗಳಾಗಿ ಕರ್ನಾಟಕದ ಯಾವುದೇ ಮೂಲೆಯಲ್ಲಿರುವಂಥ ಮಠ ಮಾನ್ಯಗಳಿರ್ಬೋದು, ಅದಕ್ಕೆಲ್ಲ ಮೀರಿದಾಗೆ ಸಿದ್ಧಗಂಗೆನೇ, ನಮ್ಮ ಸಿದ್ಧಗಂಗೆ ಬೆಳೆಸಿ ಕ್ಷೇತ್ರನ ಉದ್ಧಾರ ಮಾಡಿ 25 ಎಕರೆ ಜಮೀನನ್ನ ಜಾತ್ರೆಗಾಗಿ ಜಾತ್ರೆ ಸಮಯದಲ್ಲಿ ಬಿಟ್ಟು ಜಾತ್ರೆಗೆ ಊಟ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿ ಅವ್ರು ಹೋಗಿದ್ದಾರೆ. ಅಂಥ ಪುಣ್ಯಾತ್ಮರು ನಮ್ಮ ಈ ಕಲಿಯುಗದಲ್ಲಿ ಹುಟ್ಟಲ್ಲ. ಯಾಕಂದರೆ ನೋಡಿ, ಶ್ರೀರಾಮ ತ್ರೇತಾಯುಗದಲ್ಲಿ, ಕೃಷ್ಣ ದ್ವಾಪರಯುಗದಲ್ಲಿ, ಕಲಿಯುಗದಲ್ಲಿ ನಮ್ಮ ಶಿವಕುಮಾರ ಸ್ವಾಮಿಗಳು ಹುಟ್ಟಿದ್ದಾರೆ ಸ್ವಾಮಿ. ನಾವು ಎಷ್ಟು ಹೇಳಿದ್ರು ತೀರಕ್ಕಾಗದು. ಅವರ ಒಂದು ವಿದ್ಯಾದಾನದಿಂದ ಅನೇಕ ಜನ ಮಿನಿಸ್ಟ್ರುಗಳಾಗಿರೋದು ಉಂಟು. ಮಿನಿಸ್ಟ್ರುಗಳಾಗಿದ್ದಾರೆ, ದೊಡ್ಡ ಹುದ್ದೆಯಲ್ಲಿದ್ದಾರೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ದೇವರಾಗಿ ಈ ಕಲಿಯುಗಕ್ಕೆ ಬಂದೋಗಿರೋದು ಸರ್. ಅದರಿಂದ ಅವ್ರನ್ನ ನೆನ್ಕೊಳ್ತಾ ಯೂಟ್ಯೂಬರ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ಕಾರಣ ಏನಂದ್ರೆ ಎಲ್ಲ ಹಳ್ಳಿಕಾರ ದನಗಳನ್ನ ಅನೇಕ ಜನಕ್ಕೆ ತೋರಿಸಿ ವಿಧ ವಿಧವಾದ ತಳಿಗಳನ್ನ ತೋರಿಸಿ ಅವರ ಒಂದು ಆಸೆಗೆ ಮೆಚ್ಚುಗೆ ಪಡೆದವರು ನೀವು. ನಿಮ್ಮನ್ನೆಲ್ಲ ಇವತ್ತು ಸೇರಿಸಿ ಒಂದು ಸನ್ಮಾನ ಮಾಡಬೇಕು ಅಂತಿದ್ದೆ. ಒಬ್ಬರಲ್ಲಿ ಒಬ್ಬರು ಸಿಗ್ತಾ ಇಲ್ಲ. ಏಕಕಾಲದಲ್ಲಿ ನಿಮ್ಗೆ ಒಂದು ಸನ್ಮಾನ ಮಾಡಬೇಕು ಅಂತ ನನ್ನ ಆಸೆ ನೆರವೇರಿಸ್ತೀರಾ? ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ಇಷ್ಟು ಮಾತ್ರ ಪ್ರೀತಿಯಿಂದ ನಮ್ನ ಇದು ಮಾತಾಡ್ತಿರಲ್ಲ, ಅಷ್ಟೇ ಸಾಕು. ಆಮೇಲೆ ಉತ್ತರ ಕರ್ನಾಟಕದ ಅನೇಕ ಜನ ನನ್ನ ನೋಡ್ಬೇಕು ಅಂತ ಬಂದ್ರು. ನನಗೆ ಎಷ್ಟೋ ಒಂದು ಕೈಲಾಸಕ್ಕೆ ಹೋಗಿ ಬಂದಷ್ಟು ಇದು ತೀರ್ಬಿಡ್ತು ಸರ್. ನೋಡಿ, ಅವ್ರು ಬಂದು ನಾವು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿದ್ರೆ ನಿಮ್ಮನ್ನ ನೇರವಾಗಿ ಮಾತಾಡ್ಬೇಕು ಅಂತ ಬಂದಿದ್ದಾರೆ. ಭಾರಿ ಖುಷಿ ಆಯ್ತು. ಆಮೇಲೆ ನಿಮ್ಮ ಆಗಮನಕ್ಕೆ ನಮ್ಗೆ ಇನ್ನೂ ಜಾಸ್ತಿ ಖುಷಿ ಆಯ್ತು. ಭಾನುವಾರ ದಿವಸ ಅವ್ರು ಬರ್ತಾರ ಅನ್ನೋದು ನಾನು ಕನಸು ಕಂಡಿದ್ದೆ. ನನ್ನ ಕನಸು ನನಸಾಗಿದೆ. ಅದರಿಂದ ನೋಡಿ ಸರ್, ಈ ಕರು ಬಂದು ಎಷ್ಟೆಲ್ಲಾಗಿದೆ ಇದು? ಅಲ್ಲಿ ಬಂದಿದೆ. ಇದು 95,000 ಆಗಿದೆ. ಅದು 1,05,000 ಆಗಿದೆ. ಅವ್ರು ಹಾವೇರಿಯವರೆಲ್ಲ ಬಂದಿದ್ರು. ಏನೋ ಪಾಪ ಅವ್ರಿಗೂ ನಮ್ಗೆ ಕುದುರ್ಲಿಲ್ಲ. ರೇಸ್ಗೆ ಬರುತ್ತಾ ಅದು? 2 ಜಾಗದಲ್ಲಿ ರೈಸ್ ತಗೊಂಡಿದೆ. ರೇಸ್ಗೆ ಬರುತ್ತಾ? ಬರ್ತಾ ಸರ್. ನಾನು ಹಂಗೆ ಹಿಡ್ಕೊಂತೀನಿ, ನೋಡ್ಬಿಡ್ತೀರೇನು? ಇದನ್ನ ಆಚೆ ಬಿಡ್ತೀನಿ. ಹಿಡ್ಕೊಳಕ್ಕಾಗುತ್ತಾ? ನಾನು ಹಿಡಿತೀನಿ. ಆಯ್ತು, ಮಾತಾಡಿ ನೋಡೋಣ. ಹಿಂಗಾಗಿ ಎಲ್ರಿಗೂ ನಾನು ಅನೇಕ ವಂದನೆಗಳು ಹೇಳ್ತಾ, ಹಳ್ಳಿಕಾರಿಗೆ ಜೈ ಅಂತ, ಗೋಮಾತೆಗೆ ಜೈ ಅಂತ. ಮೊಬೈಲ್ ನಂಬರ್ ಹೇಳ್ಬಿಡಿ, ಎಲ್ಲ ಗೊತ್ತಿದೆ, ಇನ್ನೊಂದ್ಸತಿ ಹೇಳ್ಬಿಡಿ. ನನ್ನ ನಂಬರು 9900301976. ಈ ಥರ ಇವತ್ತು ನಿಮ್ಮನಿಂದ ನಾನು ಪರಿಚಯ ಆಗಿದ್ದೀನಿ ಸ್ವಾಮಿ. ನನಗೆ 70 ವರ್ಷ ವಯಸ್ಸಾದರೂ ಕೂಡ ಏನೋ ನಾನು ಕೆಲವರ ಅಭಿಮಾನಕ್ಕೆ ನಾನು ಭಾಗಿಯಾಗಿದ್ದೀನಿ ಸ್ವಾಮಿ. ಇಷ್ಟಾಗಿ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಹೆಣ್ಣು ಗಂಡು ಅಲ್ಲದೆ ಮತ ಭೇದ ಇಲ್ದಂಗೆ ಇವತ್ತಿನ ದಿವಸ ಹಳ್ಳಿಕಾರ ದನ ಕಟ್ತಾ ಇರೋಂಥ ಹೆಣ್ಣುಮಕ್ಕಳು ರೈತರನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ಬರೋ ಕಾಲ ಬಂದಿದೆ. ನನ್ಗೆ ಮದುವೆನೇ ಬೇಡ, ನಾನು ಹಳ್ಳಿಕಾರ ದನ ಸಾಕ್ತೀನಿ ಅಂತ ಹುಡುಗ ಬರ್ತಾ ಇದ್ದಾನೆ. ಇದು ನನಗೆ ಹೇಳಿದ್ರೆ ನಾನೇನ್ ಸರ್ ಮಾಡೋದು? ಅಪ್ಪ, ನಿಮ್ಮ ಮನೆ ಬರ ಹೆಂಗಿದ್ರೆ ಹಂಗೆ ಸಿರಿವಂತರಾಗ್ಬೇಕಾ, ಹಳ್ಳಿಕಾರ ಸಾಕಿ ಅಂತ ಹೇಳ್ತಾ ಅವ್ರಿಗೆ ನಾನು ಒಂದು ಸಲಹೆ ಹೇಳ್ತಾ ಇದ್ದೀನಿ ಸ್ವಾಮಿ. ಅದರಿಂದ ಸಿದ್ಧಗಂಗೆ ಮಹಿಮೆನ ಈ ಜಾಗದ, ಈ ನೆಲ, ಈ ಒಂದು
ಕುಡಿಯುವಂಥ ನೀರಿನ ಒಂದು ಇದನ್ನು ಹೇಳಬೇಕು ಅಂತಂದ್ಬಿಟ್ಟು ನನ್ನ ಒಂದು ಈ ಸ್ಥಳ ಪ್ರೇಮದಿಂದ ನಿಮ್ಮನ್ನು ಬರಮಾಡ್ಕೊಳ್ತಾ ಸ್ವಾಗತಿಸ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ ಸ್ವಾಮಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ, ವಂದನೆಗಳು. ನಿಮ್ಮ ಮಾಹಿತಿಗೆ, ಸ್ವಾಮೀಜಿಯವ್ರ ಬಗ್ಗೆ ಹೇಳಿದ್ದಕ್ಕೆ, ಮಠದ ಬಗ್ಗೆ ಹೇಳಿದ್ದಕ್ಕೆ, ಈ ಕ್ಷೇತ್ರದ ಬಗ್ಗೆ ಹೇಳಿದ್ದಕ್ಕೆ ಧನ್ಯವಾದಗಳು.